ಅನ್ನೋ ನಿಜ. ಆದ್ರೆ ನನ್ನ ಬಾಳಿಗೆ ಯಾವ ತರ ಆಗ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಮಾತುಗೊಮ್ಮೆ ತಂಗಿ ನನ್ನದೊಂದು ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಏನ್ ಮಾಡುದು, ಹಗಲಿ ರಾತ್ರಿ ಅನ್ನೋದೇ ನಾನು ಶಶಿಕಾಂತನ ಬಗ್ಗೆ ಕನಸು ಕಾಣ್ತಾ ಇದ್ದೇನೆ. ಆದ್ರೆ ಅವನ ಅಂತರಂಗದಲ್ಲಿ ಏನಿದೆಯೋ ಅಂತ ನನಗೊಂದೇ ತಿಳಿದಿಲ್ಲ. ನನ್ನ ಬಾಳಿನಲ್ಲಿ ನವತಾರೆ ಮುಳುಗಬೇಕಾದ್ರೆ ನನ್ನ ಬಾಳಿನ ಚಂದ್ರಮ ಆಸೆ ಇರಬೇಕಲ್ವಾ? ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶ ಎಂಬ ಚಪ್ಪರಕ್ಕೆ ಹಿಂಟಿದ್ದರು. ಬಂಟನಾದ ಚಂದ್ರ ಮೂಡಿ ಬರೆದಿದ್ದರೆ ಆ ನಕ್ಷತ್ರಗಳ ಬೆಳಕು ಕಾಣುವುದೇ ಇಲ್ಲ. ಅವರ ಬಾಳೆಂಬ ಹೊಳಪಿಗೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ನನ್ನ ಪರಿಚಯ ನನಗೆ ತುಂಬಾ ಗೊತ್ತು. ಆದರೂ ನಾಟಕ ಮಾಡ್ತಾ ಇದೀಯಾ? ಹೋದ ವರ್ಷ ಕಾಲೇಜ್ ಫಂಕ್ಷನ್ ದಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೇನೆ. 2 ಸಲ ನಿನ್ನ ಮೀಟ್ ಮಾಡಿದ್ದೇನೆ. ಆದರೂ ನನ್ನನ್ನು ಮರೆತಂತೆ ಕಾಣುತ್ತಿದೆ. ಹೇಳಿ, ನಿಮ್ಮಣ್ಣ ಧನರಾಜ್ ಅಲ್ಲವೇ? ನೋಡಿ, ಹಿಂದಿನದೆಲ್ಲ ನೆನಪಿಸಿಕೊಂಡು ಕೋಪಿಸ್ಕೊಳ್ಬೇಡಿ. ನೀವು ನಮ್ಮನ್ನ ನಿಮ್ಮ ಕಡೆಯೇ ಬಂದಿದ್ದಾರೆ. ಅಂದರೆ ತಾವಿದ್ದಲಿಗೆ ನನ್ನನ್ನು ಬರಲಿಕ್ಕೆ ಹೇಳಿ ಈಗ ನನ್ನ ಕಡೆಗೆ ಹೋಗಿದ್ದಾರೆ. ಅಂದರೆ ಈಗ ನನ್ನ ಬಂದ ಕೆಲಸ ಅಂತ ತಿಳ್ಕೊಳ್ಳಿ ನೀವು. ಸಂತೋಷ ಸುನಿತಾ, ಸಂತೋಷ. ಈ ಪುಷ್ಪದಂತಿರುವ ನಿನ್ನ ಕೈ ಹಿಡಿದ ನನಗೆ ಸಕ್ಸಸ್ ಅಂತ ಹೇಳಿದೆ. ನಾಳೆಯಿಂದ ನೀವೇ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ. ಅಂದರೆ ನಾನು ನಿನ್ನ ಬಹಳ ಸಾಗರದ ಹಂಪಿಗನಲ್ಲವೇ? ಹೌದು ಸುನಿತಾ, ಎಮ್ಮೆ ಪಡೆಯುವುದನ್ನಾದ ನಾನು ನಿನ್ನ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದೇನೆ. ನಿನಗಾಗಿಯೇ ನಿನ್ನ ಕೈ ಹಿಡಿಯ ಸಲುವಾಗಿಯೇ ಇಷ್ಟೆಲ್ಲ ಓದಿದ್ದೇನೆ. ಪ್ಲೀಸ್ ಸುನಿತಾ, ಐ ಆಮ್ ವೆರಿ ಸಾರಿ. ಐ ಆಮ್ ವೆರಿ ವೆರಿ ಸಾರಿ. ಏಕೆ ಸುನಿತಾ ಮೌನವಾಗಿ ಬಿಟ್ಟೆ? ಇಷ್ಟವಿಲ್ಲದ ಬಹಳ ಮುಂದೆ ಕಷ್ಟಕ್ಕೆ ಗುರಿಯಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ಎಸ್, ನಾನು ಬರ್ತೀನಿ. ಎಲ್ಲರ ಪ್ರೀತಿ ಅಂತ ನಮ್ಮಿಬ್ಬರ ಪ್ರೀತಿ ಅಲ್ಲ. ಹುಲಿ ಅಂತ ನಮ್ಮಣ್ಣನ ಗರ್ಜನ್ಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟವೇ ಉರುಳಬಹುದು. ನಿಮ್ಮಣ್ಣ ನಿಮ್ಮ ಬಗ್ಗೆ ಹಗಲು ರಾತ್ರಿ ಎನ್ನದೆ ಸಾಕಷ್ಟು ಕನಸು ಕಂಡಿದ್ದಾರೆ. ಅಂಥದ್ರಲ್ಲಿ ನೀವು ಮಾಡಿದ ಕೃತಿಗೆ ನಿಮ್ಮಣ್ಣನ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಇದನ್ನೆಲ್ಲ ಯೋಚನೆ ಮಾಡಿ ನನ್ನ ಕೈ ಹಿಡಿಬೇಕು ನೀವು. ನನ್ನ ಬಗ್ಗೆ ಸಂಶಯ ಪಡ್ತಿದ್ಯಾ? ಸಂಶಯವಲ್ಲ, ಅನುಮಾನ. ಅನುಮಾನ ಎಂಬ ಏನು ನುಡಿ ಆಡಬೇಡ ಸುನಿತಾ. ಈ ನಮ್ಮಿಬ್ಬರ ಒಂದಾಗುವಿಕೆಗೆ ನಿಮ್ಮಣ್ಣ ಒಬ್ಬ ಒಪ್ಪಿದ್ರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತು ಪಾಲನೆ ಮಾಡ್ತೀನಿ. ಸತ್ಯವಾಗ್ಲು ಪ್ರತಿ ಹೆಜ್ಜೆಗೂ ನನ್ನ ಮಾತು ನಡೆಸಿಕೊಡ್ತೀರಾ ನೀವು? ಅನುಮಾನವೇಕೆ? ನನ್ನ ಹಂಬರದ ರಾಣಿ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ದೇವರಂತ ನನ್ನ ಅಣ್ಣನ ಸಾಕ್ಷಿಯಾಗಿ ನಿನ್ನ ಪ್ರತಿ ಮಾತು ನಾನು ಪ್ರಾಮಾಣಿಕವಾಗಿ ಕೇಳ್ತೀನಿ. ಆಯ್ತು? ಈ ಕತ್ತಲೆ ತುಂಬಿದ ಈ ನನ್ನ ಬಾಯಿಗೆ ಚಂದ್ರವನಾಗಿ ಹಾಡುವ ನನ್ನೊಂದಿಗೆ.
ಶಬಾಷ್. ರೋಗಿ ಬಯಸಿದ್ದು ಅದೇ, ಹೇಳಿದ್ದು ಅದೇ. ಈ ನಿನ್ನ ಪ್ರೀತಿಯ ನೋಟದ ಚಿತ್ತಾರವನ್ನು ಕೆತ್ತಿಸಲೆಂದೇ ಅನೇಕ ಕಡೆ ತಿರುಗಾಡಿ ತಣಿದು ಬಂದೆ. ಆ ನನ್ನ ದಣಿದ ಮನವನ್ನು ತಣಿಸಲು ನೀನೇ ಬರೆಯಲ್ಲ. ಎಸ್, ವೆಲ್ಕಮ್ ಮಿಸ್ಟರ್ ಸಿಸ್ಕಾನ್. ಶ್ರೀಮಂತ್ರಿ, ನೋ ನೋ, ಓನ್ಲಿ ಧನರಾಜ್ ಎಂದರೆ ಸಾಕು. ನಾನ್ ಮಾಡಬೇಕಾದ ಕೆಲಸ ನೀನೇ ಮಾಡಿ ನನ್ನ ನೆಂಟಸ್ತಿಕೆಯನ್ನು ಬೆಳೆಸಿದೆ. ಹೌದೇ? ಇದಕ್ಕೆ ನಿಮ್ಮಣ್ಣ ಪ್ರೇಮಿಗಳ ಮನ ಒಂದಾಗಲು ಯಾವ ಹಣ್ಣ ತಮ್ಮರ ಒಪ್ಪಿಗೆ ಬೇಕಿಲ್ಲ, ಎದುರಿಗೂ ಇಲ್ಲ. ಪ್ರೇಮ ಪ್ರೀತಿ ಎಂಬುದು ನನ್ನ ಸ್ವಂತ ಆಸ್ತಿ. ಶಬಾಷ್ ಸಿಸ್ಕಾನ್, ಮೆಚ್ಚಿಕೊಂಡೆ ಈ ನಿನ್ನ ದಿಟ್ಟವಾದ ಮಾತಿಗೆ. ಇಂದಿನಿಂದ ನೀನು ನನ್ನ ತಂಗಿ ಬಾಳು ಬೆಳಗಿದ ಚಂದ್ರಮನಾದರೆ ಇಂದಿನಿಂದ ನೀನೇ ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ತೆಗೆದುಕೋ ಅಪಾರ್ಟ್ಮೆಂಟ್ ಆರ್ಡರ್. ತುಂಬಾ ಉಪಕಾರವಾಯ್ತು ಶ್ರೀಮಂತ್ರಿ. ಅಷ್ಟೇ ಅಲ್ಲ ಶಶಿ, ನನ್ನ ಹೇಳಿಕೆಯಂತೆ ನೀನು ನಡೆದಿದ್ದೆ ಹೋದರೆ ನನ್ನ ಫ್ಯಾಕ್ಟರಿ ಒಡನೆ ನೀನಾಗ್ತೀಯ. ಅಯ್ಯೋ, ಈ ದೊಡ್ಡ ಮಾತೇಕೆ ಶ್ರೀಮಂತರೇ? ಹೌದು ಸಚಿನ್, ಈ ಮೊದಲು ನಮ್ಮ ದಣಿ ನಿಮ್ಮ ಮದುವೆ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಕೇಳಕ್ ಹೋದ್ರೆ ಅವರ ಕುತ್ತಿಗೆ ಕೈ ಹಾಕಿ ಹೊರನೋಕಿ 4 ಜನರ ಬಂದು ಅವಮಾನಗೊಳಿಸಿದ್ದಾರೆ. ಹೌದು, ಈ ರೀತಿ ನನ್ನ ಬಾಳಿಗೆ ಆಟ ಆಡಿಸಿದೆ ನಮ್ಮಣ್ಣ. ಆಯ್ತು ಬಿಡಿ, ಒಟ್ಟಿನ ಮೇಲೆ ದೇವರು ದೊಡ್ಡವನು. ಒಳ್ಳೆ ಮುಹೂರ್ತ ನೋಡಿ ನಿಮ್ಮ ಮದುವೆ ಗ್ರ್ಯಾಂಡಾಗಿ ಮಾಡ್ತೀನಿ. ನೀವು ಒಪ್ಪಿಗೆ ಕೊಡೋದಿದ್ರೆ ಮುಂದಿದ್ದನ್ನು ನಾನು ನೋಡ್ಕೋತೇನೆ. ಆಯ್ತು ಆಯ್ತು, ನೀನೇ ನಮ್ಮವನಾಗಿರುವಾಗ ಆ ಮಾತೇಕೆ ಶಶಿ? ಇವತ್ತು ನನ್ನ ತಂಗಿಯ ಹುಟ್ಟಿದ ಹಬ್ಬ, ಒಳ್ಳೆ ಟೈಮ್ಗೆ ಬಂದಿದ್ಯಾ. ಅದಕ್ಕೆ ನನ್ನ ಫ್ರೆಂಡ್ಸ್ ಅವರು ಬರ್ತಾ ಇದ್ದಾರೆ, ಅವರಿಗೆ ನಿನ್ನ ಪರಿಚಯ ಮಾಡಿಸಿ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ತೀನಿ.
ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ಏನೆದೆವು ಏರಿದ ಗುಂಡಲ್ಲಿ ಏಳಿ ಕುಣಿಯೋಣ. ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ಪುಣ್ಯ ನಮ್ಮದು ಭಾವದ ದಿನವೋ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರು ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯು ನೀ ಗೋಲಿ. ಬರವು ಕೆಟ್ಟಿರೋ ನಾಳೆಗದ ಚಟವು ಮಾಮೂಲಿ. ಯಾರೇ ಬಂದರೂ ನಂಬಿಕೆ ಇಲ್ಲ, ನೀತಿ ಮಾತದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಕ್ಷಣದಲ್ಲಿ, ಪ್ರಳಯವಾಗಲಿ ಕ್ಷಣದಲ್ಲಿ. ಎಲ್ಲ ಬಾಟಲಿ ಇದೆ ಕೈಯಲ್ಲಿ, ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ಗೊತ್ತಾಗೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಯಜಮಾನ್ರಿ, ಇದು ಇಷ್ಟೊತ್ತನ ಮಾಡಿದ್ರೆ ಯಾವ ಡ್ಯಾನ್ಸ್ ನಿಮ್ದು? ಇದು ಮೋಸ್ಟ್ಲಿ ಮನೆ ಕೊಬ್ರಾ ಡ್ಯಾನ್ಸ್ ಇರ್ಬೇಕಿಲ್ಲ. ಏನಕ್ಕೆ ಗಿಚ್ಚಿ ಕುಳಿತೀರಿ? ಕೊಬ್ರಾ ಡ್ಯಾನ್ಸ್ ಭಾರಿ ಐತಿ ಕೊಬ್ರಾ ಡ್ಯಾನ್ಸ್. ಇವರು ಬಂದ್ರು ಈಗ ಸಾವುಕಾರ ದೇವಣ್ಣ ಗುಂಡೇಗೌಡರು ಗ್ರಂಥ ಪಾಲಕರು ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ 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 ಧನ್ಯವಾದಗಳು. ಓಲಾ ಸಾಬ್ ಅವರು ಕಡಿಗಿಯಪ್ಪ ಅವನನ್ನು ಒಳಗೆ ಕರೆದುಕೊಂಡು ಹೋಗು. ಭಟ್ರೆ ಎಲ್ಲಿದ್ರಿ? ಹಿಂದಿನಿಂದಲೇ ನಿನ್ನ ಮನೆಗೆ ಹಾಕಿದೆ ಅಧರ್ಮದ ಹಡಿಪಾಯ. ತಮ್ಮನಿಂದಲೇ ಬಾಳು ಬೆಳಗಾಗುತ್ತದೆ ಎಂದು ಹಗಲುಗನಸು ಕಾಣುತ್ತಿರುವ
ನಿನ್ನ ಬಾಳಿಗೆ ಬೆಂಕಿಡಲು ಮಹಾ ತುರುಕಿಯಾಗಿ ನನ್ನ ತಂಗಿ ನಿನ್ನ ಮನೆಗೆ ಕಾಲಿಟ್ಟಿರುವಾಗ ಧರ್ಮ ಕರ್ಮಗಳ ಹಂಚಿನಲ್ಲಿ ನನ್ನ ಅಕ್ಕನ ಬಾಳ ಹಾಳು ಮಾಡಿದ ಆ ಸೇಡಿಗಾಗಿ ಸೆರೆ ಹಿಡಿದನು ನಿನ್ನ ತಮ್ಮನೆಂಬ ಬೇಟೆಯನ್ನು. ಆ ಬೇಟೆಯಿಂದಲೇ ನಿನ್ನ ಸಂಸಾರಕ್ಕೆ ಆಟವಾಡಿಸುವ ಮಾಟಗಾರ್ತಿ ನನ್ನ ತಂಗಿಯಿಂದಲೇ ನಿನ್ನೆಲ್ಲರನ್ನು ಅಗಲಿಸಿ ನಿನ್ನನ್ನು ಬೀದಿ ಭಿಕ್ಷಕನಾಗಿ ಮಾಡದಿದ್ದರೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಸಾಧನೆ ಹಾದಿಯಲ್ಲಿ ಮುನ್ನಡೆಯುವ ಈ ಶಶಿಕಾಂತನಿಗೆ ಎಲ್ಲ ಸಾಧ್ಯ ಯಾವುದಿಲ್ಲ ಈ ಜಗದಲ್ಲಿ. ಧನಿಕರ ಆಲಂಬದ ಪಾಲಿಕೆಯಿಂದ ವಿಶಾಂತವಾಗಿ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮ ಎಂಬ ಇಂದ್ರಜಾಲ ಬೀಸಿದೆ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿ ಸುರಿತಾ ಎಂದರೆ ಇಂದು ನಾನದೇ ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಧನರಾಜ್ 10 ವರ್ಷದಿಂದ ಹಾಕಿಕೊಂಡಿರುವ ನಿನ್ನ ಶ್ರೀಮಂತಿಕೆ ಶಿಸ್ತಿನ ಸಿಪಾಯಿ ನಾನಾಗಿ ಕಾನೂನು ಮಧ್ಯದಿಂದ ತನ್ನ ಬಾಳಿನ 20ನೇ ಬರುತ್ತಿರುವ ನಿನ್ನ ತಂಗಿ ಎಂಬ ಪದದ ಮಧ್ಯದ ಸೊಳ್ಳೆಯಲ್ಲೇ ತೆಗೆದು ಅವಳ ರೂಪದೈಶ್ವರ್ಯ ಜೊತೆಗೆ ನಿನ್ನನ್ನು ತೆಗೆಯದಿದ್ದರೆ ನನ್ನ ಹೆಸರು ಶಶಿಕಾಂತನೇ.
ಸಂಜೆ ಕೆಂಪಾದಾಗ ತಂಪಾದಾಗ ಅತ್ತಿತ್ತ ಸುತ್ತ ಮತ್ತ ಕಾಕಲಾದಾಗ ಕಡಿಮೆ ತಗೋರಣ ಒಬ್ಬಣ್ಣತ್ತು ಲಂಡೋಣ ಮೋಣಿ ಸುತ್ತಿ ಸುತ್ತಿ ಕಲಾಗಣ ಮಾರು ವರ್ಷ ಮಾರು ವರ್ಷ ರೊಕ್ಕ ಅಂತ ಯಾಕೆ ಬಡ್ಡಿ ರೊಕ್ಕಿದ್ದಲ್ಲ ಕಣ್ಣಾಚೆ ಒಂಟಿ ಹೋಗ ಚಿಲ್ಲರ ಗಂಡಸ ಅದರಾಗಲಿ ನನಗ ತ್ರಾಸ ಗೊತ್ತಿಲ್ಲ ನಿನ್ನ ಮನಸ್ಸ. ನಿನ್ನಂತ ಹುಡುಗರು ನೋಡಿರೋ ಗೋವಿಂದಪ್ಪ. ನನ್ನಂತ ಹುಡುಗಿನ ಮಾಡ್ಬೇಡ ಲಲಿತ. ದಿಲ್ಬರ್ 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 ಬಾರ ಬುಲ್ಲೆಟ ಹಳ್ಳಿ ಹುಡುಗ ಡಿಫ್ರೆಂಟ್ ಏನ ನಿನ್ನ ಮೈ ಕಷ್ಟ ಹೋಗಿ ಕಷ್ಟ ಹೋಗಿ ಕಷ್ಟ ಬಾರ ಬುಲ್ಲೆಟ ಹಳ್ಳಿ ಹುಡುಗ ಡಿಫ್ರೆಂಟ್ ಏನ ನಿನ್ನ ಮೈ ಕಷ್ಟ ಹೋಗಿ ಕಷ್ಟ ಹೋಗಿ ಕಷ್ಟ ಬಾದಾಮಿ ನನ್ನೂರ ನಂಬಲಿಲ್ಲ ಗೆಳೆಯರ ಬಾದಾಮಿ ನನ್ನೂರ ನಂಬಲಿಲ್ಲ ಗೆಳೆಯರ ನಾ ಬಾಳ ವಾದನೆಲ್ಲ ಬಲದೂರ ನಾ ಬಾಳ ವಾದನೆಲ್ಲ ಬಲದೂರ ಆರಿಸು ದಿಲ್ ಮೇ ಪ್ಯಾರ ಸುಹಾನೆ ಆರಿಸು ದಿಲ್ ಮೇ ಪ್ಯಾರ ಸುಹಾನೆ ನಾ ಬಾಳ ವಾದನೆಲ್ಲ ಬಲದೂರ ನಾ ಬಾಳ ವಾದನೆಲ್ಲ ಬಲದೂರ ಪಾರಂಟಿ ಹೋಣರ ಕುಡುಕರ ಮಣಿದೇವ ಪಾರಂಟಿ ಹೋಣರ ಕುಡುಕರ ಮಣಿದೇವ ನಾ ಬಾಳ ವಾದನೆಲ್ಲ ಬಲದೂರ ನಾ ಬಾಳ ವಾದನೆಲ್ಲ ಬಲದೂರ ಕಾಚಿನ ಪ್ರೀತಿ ಕಾಸಿಗಿಲ್ಲ ನಾಥ ಕಾಚಿನ ಪ್ರೀತಿ ಕಾಸಿಗಿಲ್ಲ ನಾಥ ಪಂಚಮಿಗೆ ಬಂದಾಗಿ ನನ್ನ ಬೆಟ್ಟಿಗೆ ಬರಲಿಲ್ಲ ಈ ಜೀವನದಾಗಿ ನನ್ನ ಜಾಗ ಇರಲಿಲ್ಲ ಎಂದೆಲ್ಲ ಸೇರಿ ಉಟ್ಟ ಕೋರಿ ಮಾಡ್ಯಾಳ ನನ್ನ ಪ್ಯಾಲಿ ಎಂದೆಲ್ಲ ಸೇರಿ ಉಟ್ಟ ಕೋರಿ ಮಾಡ್ಯಾಳ ನನ್ನ ಪ್ಯಾಲಿ ಆ ಕಡಿ ಮೊದಲು ಹಾಕೊಂಡ್ ನಾಕು ಆ ಕಡಿ ಮೊದಲು ಬರ್ಸಕ್ ಕೋಲಾಟ ಬರ್ಸಕ್ ನಿಂತ ನೀ ಏನ್ ಸೌದತ್ತಿ ಮೊಟ್ಟೆ ಮೊಟ್ಟೆ ಹಿಂಗ ಬರ್ಸವನು ಬಣ್ಣ ರೊಚ್ಚೆ ಬರೋದು ಏ ನಿಂಗು ಕೈಯಾಗ ಕುಡ್ಗೋಲ್ ಇಟ್ಕೊಂಡು ಬಲೆ ಬರ ಸಂಟೆಲ್ಲವ ಯಾಕ ಅರಸಿನ ಬಳಿ ಒಳಗ್ ತುರಸಿನ ಬಳಿ ಹುಟ್ಟೈತೆ ಅಂತ ಅದಕ್ಕ ಈ ಹುಡುಗಲ್ ತಗೊಂಡ್ ಕೈಕೊಂಬರಕಂತ ಹೊಂಟೇವಿ ಏನೇನ್ ಹಿಂಗು ನಿನ್ನ ಮಾತಿನ ಒಡಪ ಅಯ್ಯೋಯ್ಯೋ ಇದು ಒಡಪಲ್ಲ ರಾಕ್ಷಸರ ಕಡೆತ ನಿಂಗು ಮಾಡ್ಬೇಡ ನೀನಂತ ಹೊಡ್ತಾ ತಾಳದಲ್ಲ ಈಗಿನ ಅವ್ರ ಇನ್ನ ಕಡುತ್ತಾ ಅಯ್ಯೋ ನನ್ನ ಹೊಂಬ ಹೆದರ್ಕೊಂಡು ಮುರಿದಾದೆಲ್ಲ ನೀ ಕಂಬ ನೀ ಯಾರ ರಾಕ್ಷಸ ಅಂತ ತಿಳಿದಿದಿ ಯಾರಂತ ತಿಳಿಸಿ ಹೇಳ ಒಂದು ಅರಸಿನ ಬಳ್ಳಿ ತುರಸಿನ ಬಳ್ಳಿ ಅಂದ್ರ ಅದು ನಾಯಿ ತಪ್ಪಲಿರ್ತೈತಲ್ಲ ಮುಟ್ಟಿದ್ರ ಸಾಕು ಮೈ ಎಲ್ಲ ಒಂದ್ ನಮನಿ ಹುಚ್ಚರ ಗಚ್ಚರ್ ತೋರಿಸ್ಕೊತಾರಲ್ಲ ಅದಕ್ಕೆ ಅದನ್ನ ಕೈಕೊಂಬರಕಂತ ಹೊಂಟೀನಿ ಹಿಂಗ ನಾನೇನಾರ ಯಾವನಾರ ಹಾಡಮಟ್ಟಿ ಕುಂತಾನ ಹುಡುಗ ನಿನ್ ಕಡದ ಕೈ ಹಿಡ್ದಾನಂತ ಮಾಡಿದ್ದೆ ಅಲ್ಲಲ್ಲೇ ನನ್ ಕೈ ಹಿಡಿದ ತಾಕತ್ ಅವ್ರ ಕಡೆ ಐತೆ ಅಂತೀನಿ ಹಿಡ್ದೇನ್ ಮಾಡಿತ್ತು ಗಮ್ಮತ್ತು ಆಗ್ತಿಲ್ಲ ಅಂತಿದ್ಯ ನಮ್ಮ ಹುಡುಗರು ಕಿಮ್ಮತ್ತ ಹೌದೇನ್ರಪ್ಪ ಹೇಳ್ಬ ಕೈ ಎತ್ತ ನಿಂಗೆ ನಾ ಹೇಳ್ದಂಗ್ ನೀ ಕೇಳ್ಕೊಂತ ಹೋದ್ರ ಆಮೇಲೆ ನನ್ನ ಕಸರತ್ತ ಏನ್ಲೇ ಹುಂಬಾಣಿನ ಮಾತಿನ ಮಸ್ಲತ್ ಸಿಕ್ಕೈತನ ಬರ್ದ ನನ್ನ ಸವಲತ್ ಯಾಕ ಬೇಕ್ಲೇ ನಿನಗೆ ಈ ದೌಲತ್ ದಾರಿ ಬಿಡು ನನಗಾಗೈತಿ ಈಗ ಹೊತ್ತು ಏ ನಿಲ್ ನನ್ನ ನಿಂಗು ತಿನ್ನೇ ಬೇಡ ನೀನು ಹಿಂಗು ಆಹಾ ನೀನ್ ಹಿಂಗ ಹಾರ್ಯಾಡ್ರ
ಹಾಗತ್ತ ನಿನ್ನ ಸಂಸಾರ ಬರೀ ಜಂಗ. ಮತ್ತೀಗ ನನಗೆ ಏನ್ ಮಾಡಂತಿ? ಇನ್ನು ಏನಂತ ಕೇಳ್ತಲ್ಲ ಏನ ಚಿನ್ನ, ನೀ ನನ್ನ ಪತಿರಾಯ ಅಂದ್ರ ಸಾಕ. ನಾ ಹಿಡ್ದಿ ಕೈಗೆ ಹಸಿರು ಬಳಿ ಕಡ್ಗ ಹಾಕ್ಸಿ ಕರ್ಕೊಂಡೋಗಿ ನಮ್ ಗುಣಸಾಗರ ಇರೋಣ ಜಾತ್ರೆಗೆ. ಆ ಇರಂ ದೇವ್ರ ಯಾಕ್ ನೆಲೆಸ್ಯಾನ? ಹೌದೇನ ಚಿನ್ನ, ಹೇಳಪ್ಪ ಅರಕ್ ಚೊಣ್ಣ. ನಮ್ಮ ಗುಣಸಾರ ವೀರಭದ್ರ ನೀರೆಲ್ಲ ನೆಲೆಸ್ಯಾನ ನೀ. ಆದ ಕಾರಣದಿಂದ ಗುಣಸಾಗರ ಜಾರ ಬಾ. ಸಮಾಧಾನ ಒಂದ್ ಚೊರ್ಗಿ ನೀರ್ ತಗೊಂಬರ್ಲಿ. ನಿನಗ್ ಮೊನ್ನೆ ಹೇಳಿನ ತಡಿ, ಎಷ್ಟು ಬಿರ್ಸದೇವ್ ಮನಿ. ನಿನಗ್ ಮೊನ್ನೆ ಹೇಳಿನ ನಾನು ಆಚೆ ಕಡೆ ಕನೆಕ್ಟ್ ಆಗಲ್ ನಡಕ ಬಾ ಅಂತ ಹೇಳಿ. ಮಾಮ ಹಣಮೇಶ್ ಮಾಮ ಕನೆಕ್ಷನ್ ಸ್ವಲ್ಪ ಜೋರ್ ಕೊಡು ನಮ್ಮ ಮಾಮಾಗ. ಆತ ಮುಂದಿನ ಜಾತ್ರೆ ಮಠ ಜಗ್ತಾನ ನಾವು. ತಗೋ ಮತ್ತಿಲ್ಲೇ ಸಾತಿಗೆತ್ತೀನಿ. ಹೌದೇನ ಚಿನ್ನ, ಶಿವನ ಔಷಧ ಅವತಾರದಲ್ಲಿ ಶಿವನ ಬೆವರಿನಲ್ಲಿ ಹನಿಯಲ್ಲಿ ಅವತರಿಸಿ ಬಂದವನು ಈ ಗುಣಸಾಗರ ಈರಣ್ಣ. ಅಲ್ಲ ದಕ್ಷಿಣ ಶಿವರ ಬ್ರಹ್ಮ ಅಂತಿದ್ದಿಲ್ಲ, ಅವಂದ್ ಯಾಕೆ ಅವ ಚೆಂಡ ತೆಗಿಬೇಕಿತ್ತು ಅಂತಿನ್ನ. ಹಿಂದೆ ಯಜ್ಞ ಯಾಗ ಮಾಡುವಾಗ ವಿಶ್ವಶಾಂತಿಗಾಗಿ ಆ ದಕ್ಷ ಬ್ರಹ್ಮ ಹೋಮ ಇಟ್ಟಿದ್ದ. ಅದಕ್ಕ ತನ್ನ ಮಗಳಾದ ಪಾರ್ವತಿಯನ್ನು ಕರೆಯಲು ಬಂದಾಗ ಶಿವ ಅವನನ್ನ ಒಳಗಡೆ ಕರಿಲ್ಲ ಅಂತೀನಿ. ಅಲ್ಲ ಅವ ಅವ ಅಂತ ನಾವ್ ಮನಿ ಒಳಗ್ ಕರಿಲ್ಲ ಅಂದ್ರೆ ಶಾಣೆ ಅಂತಾರ ನಮ್ಗ. ಆಗವ ಲಿಂಗ ಪೂಜೆ ಕುಂತಿದ್ದ. ಲಿಂಗ 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 ಇಷ್ಟ ಲಿಂಗ ಪೂಜೆ ಕುಂತಿದ್ದ. ತಪ್ಪು ಹಚ್ಚಿ ಮಾಡೋದನ್ನ ಇದು ಬೇರೆ ಆಕತ್ತೆ. ಹಿಂಗ ಹಚ್ಚಿ ಮಾಡು ಹಿಂಗ ನೀರ್ ಪೂಜೆ. ಆದ ಕಾರಣದಿಂದ ಅವ ಕರಿಲ್ಲ. ಅದಕ್ಕೆ ಇವ ಸಿಟ್ಟಾಗಿ ಒಳ್ಳೆ ಬಂದ. ಆಗ ಪಾರ್ವತಿ ನನ್ನ ತಂದೆ ಬಂದಿದ್ದಾನಂದ ಅವರಿಗೆ ಬಂದ. ಆಗ ಸಿಟ್ಟಾಗಿದ್ದ ದಕ್ಷ ಬ್ರಹ್ಮ ತನ್ನ ಮಕ್ಕಳು ಕರೆದ, ಅಳಿದ್ರು ಕರೆದ. ಆದ್ರೆ ಇವರಿಗೆ ಬಾ ಎನ್ನದೆ ಸಿಕ್ಕಂತೆ ಬೈದಾಡಿ ಮಾನವಂತಳಾದ ಪಾರ್ವತಿ ಅದೇ ಅಗ್ನಿಯ ಗುಂಡದಲ್ಲಿ ಹಾರಿ ಪ್ರಾಣ ಬಿಟ್ಟಳ. ಅಯ್ಯೋ ಶಿವ 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 ಶಿವ. ನೀ ನೆನಸು ಆ ಶಿವನೇ ಸಿಟ್ಟಿಗೆದ್ದಾಗ ಭೂಮಿ ಬಿರಿಯಿತು. ಅವನ ಮೈ ಬೆವರು ಭೀಮ ಯಮನ ನದಿಗಳಾಗಿ ಹರಿಯುವ. ಈಗ ಶಿವನ ರುದ್ರ ಅವತಾರದಿಂದ ತನ್ನ ಜಡೆ ಬೆಚ್ಚಿ ಅಲ್ಲಾಡಿಸಿದಾಗ ಆ ವೀರಭದ್ರ ಜನಿಸಿ ಬಂದ. ಆಗ ವೀರಭದ್ರ ದೇವರು ಏನು ತಂದೆ ಎಂದು ಕೇಳಿದಾಗ ಈ ದಕ್ಷ ಬ್ರಹ್ಮನ ಶಿರ ಆರಿಸೆಂದು ಅರ್ಪಣೆ ಮಾಡಿದನು. ಮುಂದೇನಾಯ್ತು? ಮುಂದೇನಾಯ್ತು? ಶಿರ ಕಳೆದುಕೊಂಡ ದಕ್ಷ ಬ್ರಹ್ಮ ಮಕ್ಕಳು ಪರಿಪೂರ್ಣವಾಗಿ ಶಿವನ ಬಂದ ಲಾಭ 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 ಬೈಕನ ಕಟ್ಟಿದ. ಆಗವ ಶಿವ ಟಗರ ಮುಖ ತಂದು ಹಚ್ಚಿ ಬಲಿಸಿದ. ಅಂದಿನಿಂದಲೇ ಗುಣಸಾಗರ ಭಕ್ತರನ್ನು ರಕ್ಷಿಸಲು ಗುಣಸಾಗರ ಗ್ರಾಮದಲ್ಲಿ ನೆಲೆಸಿದ. ಅವ ಯಾಕಲ್ಲಿ ನೆಲೆಸಿದ? ಅದಕ್ಕೆ ಯಾಕೆ ಗುಣಸಾಗರ ಅಂತ ಗ್ರಾಮದ ಹೆಸರು ಬಂತು? ಗುಂಡಸಾಗರ ಗ್ರಾಮದವರನ್ನು ಗುಣವಂತರಾಗಲಿ ಅಂತ ಅಲ್ಲಿ ಅರಿಸಿ ನೆಲೆ ಊರಿ ನಿಂತನ. ಅಂದಿನಿಂದಲೇ ದವನಗುಂಡಿನ ಜಾತ್ರೆ ಆಯ್ತು ನೋಡತ್ತ. ಮತ್ತೆ ಯಾಕೆ ತಡ ಮಾಡೋದು? ದವಂದುಣಿ ಜಾತ್ರೆ ನಡೆದಿತ್ತಲ್ಲ, ದೇವ್ರಿಗೆ ಹೋಗಿ ಪಾದ ಕಟ್ಟೆ ಹಿಡ್ಕೊಂಡು ನಮಗೆ ಏನ್ ಬೇಕದನ್ನ ಬೇಡ್ಕೊಂಡ್ ಬಂದ್ಬಿಡೋದು ಆತಿಲ್ಲ? ಆಯ್ತು ನಡಿ ಹೋಗೋಣ. ಹುಡುಗಿ ಕಣ್ಣು ಹೊಡಿತಾಳ ಹುಡುಗಿ ಕೈ ಮಾಡಿ ಕರಿತಾಳ. ಕಣ್ಣು ಹೊಡಿತಾಳ ಹುಡುಗಿ ಕೈ ಮಾಡಿ ಕರಿತಾಳ.
ಒನ್ಸ್ ಮೋರ್ ಮಹಾಪ್ರಭು ಲೇ ಒಬ್ಬ ನೀವೇನಿ ಲೇ ಒಬ್ಬ ನಾನ್ ಹಾಕಿದ ಪ್ಲಾನ್ದಾಗ ನಿಂದ್ಯಾಕಲಿಂದ ಕೇಳ್ತ ನೀನ್ ಹಾಕ್ಬಿಡಲಿ ಮೋಡಿ ಮೊದಲು ಚಾಲು ಮಾಡಿ ನಿನ್ನ ಗಾಡಿ. ಅವಳಿಗಾಗಿ ತಂದಿಲ್ಲೇ ನಾ ಮಹೇಂದ್ರ ಗಾಡಿ ಇವಂದು ಇಂದು ನನ್ನ ಕೇಳಿ ಹಾಕೋಬೇಕು ಕರಿ ಬಣ್ಣದ ಮಿಡಿ ಹಂಗ ಮಾತಾಡ್ಕೊಟ್ಟ ರಪ್ಪ ನನಗೆ ಡ್ಯಾಡಿ. ನನ್ನ ಜೊತೆ ವಾದ ಮಾಡಬೇಡಲಿ. ನನ್ನ ಜೊತೆ ವಾದ ಮಾಡಿದ್ರ ಬರ್ತಾವ ನಿನ್ನ ಕೈಗೆ ಬೇಡಿ. ನಿಂಗೆ ಕೈ ಎತ್ತೇಳ ಯಾರು ಜೋಡಿ ಅಂತ. ತಡ್ರಿ ಹಿಂಗ್ಯಾಕೆ ಇಬ್ರು ಜಗಳ ಆಗ್ತೀರಿ? ನಾವೊಂದು ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಯಾರು ಸರಿಯಾದ ಉತ್ತರ ಕೊಡ್ತೀರಿ? ಅವ್ರ ಹೇಳ್ತಿ ನಾಣ ಒಂದ ಕತ್ತು ಕೇಳು. ಅಮ್ಮನಿ ರೆಡಿ? ಆ ಸಲ್ಮಾನ್ ಖಾನ್ ಸಣ್ಣ ಕಣ್ಣಿ ಕುಗ್ತಾ ಇದೆಯಲ್ಲ, ಬಿಸಿಲು ಬಾಳ ಐತಿಲ್ಲ, ಕೂಲಾಗತ್ತೈತಲ್ಲ, ಮುಂದ್ ಕುಂತಾರ ಬೆಳ್ಳ ಕಾಣಕತ್ತಿರ್ಬೇಕಲ್ಲ. ಕರ್ರೆ ಕಾಣಗತ್ತ, ಇಲ್ಲ ಬೆಳ್ಳ ಹಳದಿ ಕಾಣ್ತಾ ಕೆಂಪು 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 ಕಾಣಗತ್ತ. ನಾವು 108 ಕಲರ್ ಹೇಳಿ ಹಂಗಂದ್ರ ಹೇಳ. ಕೋಗಿಲೆ ಕಂಠ ಹೌದು, ಆದ್ರೆ ಕೋಗಿಲೆ ಅಲ್ಲ. ಡಾಕ್ಟರ್ ಹೌದು, ಆದ್ರ ಗುಳಿಗೆ ಇಂಜೆಕ್ಷನ್ ಕೊಡುವುದಿಲ್ಲ. ಪಾರ್ವತಿ ಕಂಠ ಹೌದು, ಆದ್ರ ಪರಮೇಶ್ವರ ಅಲ್ಲ. ಏನಿದ್ರ ಉತ್ತರ? ಇದು ಕಾಗಿರ್ಬೇಕಿದು. ಅಲ್ಲ, ಕಾಗೆ ಅಲ್ಲಲೇ ಗೂಬೆ. ಅದು ಅಲ್ಲ, ಅದು ಅಲ್ಲ, ಇದು ಅಲ್ಲ, ಮತ್ತೆ ಯಾವ್ದು? ಅದು ಇಲ್ಲ, ಇದು ಇಲ್ಲ. ಮತ್ತೆ ಅದು ನಾ ಹೇಳ ಉತ್ತರ ಹೇಳು. ಸೋತ್ರಿಲ್ಲ ಹೇಳು. ಮತ್ತ ಆಮೇಲೆ ಒಂದ್ಯಾಕ ಹೊತ್ತು ಕೇಳಂದಿ? ಹೇಳಿದ್ದು ಹೇಳು. ಒಂದಕ್ಕ ಊಟಕ್ ಮೇಲೆ ಇಲ್ಲ. ಅಮ್ಮ ಹೇಳ ಹೇಳ. ಹೇಳ್ತೀರಿ ಕೇಳ ಹಂಗಂದ್ರ. ಕೋಗಿಲೆ ಹೌದು, ಆದ್ರ ಕೋಗಿಲೆ ಕಂಠನೋ ಒಂದಲ್ಲ. ಡಾಕ್ಟರ್ ಹೌದು, ಆದ್ರ ಗುಳಿಗೆ ಇಂಜೆಕ್ಷನ್ ಕೊಡ್ತಾನು, ಅದು ಅಲ್ಲ. ಯಾರು ಗೊತ್ತನು? ಡಾಕ್ಟರ್ ರಾಜ್ಕುಮಾರ್. ಅದೇಂದ್ರ ರಾಜಕುಮಾರ? ಅದೇಂಗಂತೆಲ್ಲ, ಅವ ಡಾಕ್ಟರ್ ಹೌದು, ಆದ್ರ ಗುಳಿಗೆ ಇಂಜೆಕ್ಷನ್ ಕೊಡ್ತಾನ, ಅಲ್ಲ. ಕೋಗಿಲೆ ಹೆಂಗ್ ಹಾಡ್ತಾನ, ಅವ ಇದ್ರ ಕೋಗಿಲೇನು? ಅದು ಅಲ್ಲ. ಅವನ ಹೆಂಡತಿ ಹೆಸರು ಪಾರ್ವತಿ, ಅವ ಇದ್ರ ಪರಮೇಶ್ವರನು? ಹೌದಿಲ್ಲ? ಅಲ್ಲ. ಹೌದು. ಇದು ಹಾ, ಹೌದು. ಇದು ಕೊಟ್ಟಿದೆ. ಇನ್ನೊಂದು ಹೇಳು. ಇನ್ನೊಂದ್ ಕೇಳ ಕೇಳು. ಕೇಳಂಗಂದ್ರ ಕೇಳು. ಒಂದು ಹಕ್ಕಿ ಕಾಳು ಲೆಕ್ಕವಿಲ್ಲಷ್ಟು ತತ್ತಿ ಹಾಕ್ತೈತಿ, ಏನದು? ಅದು ಕೋಳಿ ಇರ್ಬೇಕದು. ಹುಂಜ. ಕೋಳಲ್ಲೇ ಅದ ಬೂದು ಬಣ ಬೆಳವಾದ
ಅಲ್ಲ ಸೋತ್ರೆ ಹೇಳೇ ಬಿಡು ಮತ್ತೆ ಹೇಳ ಹಂಗಂದ್ರು ತೆನಿ ಏರ್ ನಿಂತದ ಜೋಳದ ದಂಟು ಎಲ್ಲ ನಿನ್ನ ದಂಟ ನನ್ನ ಕೈಯಾಗ ಹಾಡಿ ಮಾಡಿದಲ್ಲ ಬಂಟ ಇನ್ನು ಮ್ಯಾಲ ಬೀಳ್ಬೇಡ್ರಿ ನೀವು ನನಗ ಗಂಟು ನಾನು ಹಾಕ್ತೀನಿ ನಿನಗ ಬ್ರಹ್ಮಗಂಟ, ನಾವದಿ ಪಕ್ಕ ಬ್ರಹ್ಮಚಾರಿ ನಾನಿನಿ ರಾಮಾಚಾರಿ. ಹಂಗಂದ್ರ ನನ್ನ ಕೈ ಹಿಡಿಯವ ನನ್ನಂತವ ಕೋಟಿಗೊಬ್ಬ ನನ್ನಂತ ದೇಶಕ್ಕೊಬ್ಬ, ನನ್ನಂತ ವಿಶ್ವಕ್ಕೊಬ್ಬಲೇ. ಆತ್ ಮುಗುದು ಎಲ್ಲ ಮುಗುದು ಸಾಗರಕ್ಕೊಬ್ಬ ಅನ್ಬೇಕಿಲ್ಲ, ಎದಕ್ಕ ದೇಶಕ್ಕೊಬ್ಬ. ಅವ ದೇಶಕ್ಕಂದ ಪ್ರಪಂಚಕ್ಕಂದ ನೀ ಯಾವ್ದಕ್ಕಂತ ನಾಳೆ ಪ್ರಪಂಚಕ್ಕೆ ಅನ್ಬೇಕಿಲ್ಲ. ಇಬ್ರು ಒಮ್ಮೆ ಕೆಳಗೆ ಜಿಗದ್ರ ನೀನು ಎಂದು ಬರಬೇಕಲ್ಲ. ಏನಿಲ್ಲ ಡೈರೆಕ್ಟ್ ಮ್ಯಾಪ್ ಪರಲೋಕಕ್ಕ ಬೇಡ ಅಲ್ಲಿ. ಲಾಸ್ಟ್ನೇ ಪ್ಲೇಸ್ ಅದೊಂದ ಉಳಿದೈತಿ ಮತ್ತೆ ಮಾಡ್ತೀರಿ ಹುಂಬ ನಿಂಬ ಕಟ್ಟಿನ ಯಾರು ಸಂಗಂದ್ರ ಏನು 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 ಇಟ್ಕೊಳ್ಳೋದು ಯಾವ ಪುರುಷಲ್ಲ ನನಗೆಂಡಿ ಕನ್ನಡ ಬರ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಕುಂತಾರ ಅವ್ರ ಕೈ ಮಾಡಕತ್ತಾರ ಅಲ್ಲಿ ಯಾರವರು ನಮ್ಮ ನಾಡೋಟ ಹುಡುಗರ ಮಾಮ ನಿನ್ನ ನಾನಾ ಅರ್ಥವಾಗೈತಿ ಇವತ್ತು ನಿನ್ನ ಕೂಡ ಕಬಡ್ಡಿ ಆಡುತ್ತಾರ ನೀ ಅಲ್ಲೇ ಡಿಫ್ಟ್ ಹೊಡ್ಯಾಕತ್ತೆ ಹಂಗಲ್ಲದು ಹಿಂಗ್ ಹಿಡ್ಕೊ ಮಸ್ತರ್ ಮ್ಯೂಸಿಕ್ ಹಾಕೊಂದಿಟ್ಟು ಮಾಮಾಗ್ ಸ್ವಲ್ಪ ಇದನ್ ಮಾಡಿಸ್ಬಿಡ್ತೀನಿ ಎಕ್ಸರ್ಸೈಸ್ ಅವೆಲ್ಲ ಮಾಡಿದ್ನವ ಅದು ಹಿಂಗ ನೀನೇ ಹೆಟ್ಟಕ್ ಹೋಗ್ತೇನ ವಾರೇ ವಾ ಜಾಲಿ ಬಡ್ಡಿ ಬಾರಿ ಐತಿ ಚಿಕನಿ ಕಂಬರು ಬಾರಿ ಐತಿ ಹೋಗೋಣ ನೋಡ್ರಿ ಸಾವುಕಾರ ಮನ್ಯಾಗ ನಾಯಿ ಮದ್ವೆ ಐತಂತ ಮದ್ವೆಗೆ ಸ್ವಲ್ಪ ಹಜಾರಾಗಿ ಬರೋಣ್ರಿ ಬರ್ರಿ ಹೊಂಬ ನಿಂಬ ಬರ್ರಿ 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 ಹೋಗೋಣ ನಡ್ರಿ ಅಣ್ಣ ಬನ್ನಿರೋ ತಮ್ಮಂದಿರೇ, ಇವರ ಅಕ್ಷತೆ ನಿಮಗಾಗೆ ತಡೆದಿದೆ. ಆಯ್ತಣ್ಣ,
ನಿಮಗೊಂದು ಸಂತೋಷವಾದ ಸುದ್ದಿ. ಅದೇನು ತಮ್ಗಳಿನ ಅಣ್ಣ, ನಿಮ್ಮ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್. ಈಗ ನಾನು ಈ ನಾಡ ತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಅಣ್ಣ. ಈಗ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿರಿ. ಸಂತೋಷವಾಯಿತಪ್ಪ. ನಿಮ್ಮನ್ನು ನನ್ನ ತಮ್ಮಂದಿರನಾಗಿ ಪಡೆದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಇವನು ಮ್ಯಾನೇಜರ್, ನೀನು ಪೊಲೀಸ್ ಅಧಿಕಾರಿ. ದೇವರು ನಿಮ್ಮನ್ನು ಸದಾ ರಕ್ಷಿಸಲಪ್ಪ, ರಕ್ಷಿಸಲು. ಅಣ್ಣನ ಶ್ರೀರಕ್ಷೆ ನಾಡ ತಾಯಿಯ ರಕ್ಷಣೆಯಿಂದ ಪಡೆದು ಬಂದ ರಕ್ಷೆಯ ಖಡ್ಗವೆಂಬ ಈ ನಿನ್ನ ಕಾಕಿ ಲಂಚವೆಂಬ ರಾಕ್ಷಸರನ್ನು ಕಡಿದು ಹಾಕಿ ನ್ಯಾಯ ರಕ್ಷಣೆ ಎಂಬುದನ್ನು ರಕ್ಷಿಸುವಂತನಾಗೋ. ಹೌದಪ್ಪ ಸಹೋದರ, ಜನಗಳ ನ್ಯಾಯ ರಕ್ಷಣೆಗಾಗಿ ದೊಡ್ಡ ಈ ನಿನ್ನ ಕಾಕಿ ಜನಗಳ ನ್ಯಾಯ ಮಾರ್ಗಕ್ಕೆ ಸಮನತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನಾಗಲಿ ತಮ್ಮನಾಗಲಿ ಎತ್ತ ಮಾತಾಪಿತರಾಗಿರಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡುವುದು ನಿನ್ನ ಕಾಕಿಯ ಕರ್ತವ್ಯ. ಇದು ರಾಮವಚನ. ಧನವಂತರ ಕೈ ಕೆಲಸ ಸಿಕ್ಕಿ ಬೆಳೆದು ಅಹಂಕಾರಿಗಳನ್ನ ಮತ್ತಾರಿಗಳನ್ನು ಮರ್ದಿಸಿ ಈ ನಾಡ ತಾಯಿಯ ಕರುಣೆಯ ಕಂದ ನಾನಾದಾಗಲೇ ಲಂಚವೆಂಬ ಮಂಚ ಮುರಿದು ಪ್ರಾಮಾಣಿಕತೆ ಎಂಬ ಏರಿ ಕೊಲೆ ಸಲಿಗೆ ಸ್ತ್ರೀಯ ಕಣ್ಣು ಕಳುತ್ತಾರೆಂಬ ಆ ದುಷ್ಟರಿಗೆ ಈ ನನ್ನ ಪೊಲೀಸ್ ಸವಾಲಾಗಲು. ಹೌದಪ್ಪ, ಹೆಣ್ಣು ಹೆಂಡ ಎಂದು ದರ್ಪಕ್ಕೆ ನೀನು ಬೀಳದೆ ಈ ನಮ್ಮ ಸಮಾಜವನ್ನು ನೀನು ಕಾಪಾಡಬೇಕು. ನಿಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಮಂತ್ರವನ್ನು ಸದಾ ಸ್ಮರಿಸಿ ಈ ಮನೆಯ ಕೀರ್ತಿ ಬಂದಿಗೆ ಈ ನಾಡಿನ ಕೀರ್ತಿ ತರುವೆ ಅಣ್ಣ. ಆಯ್ತಪ್ಪ, ಈಗ ಸಂತೋಷವಾಗಿ ಮುಗಿಲಿ ಮದುವೆ ಕಾರ್ಯ. ಯಾಕೆ ಶಶಿಕಾಂತ ಆಗಿನಿಂದ ನೋಡ್ತಾ ಇದ್ದೀನಿ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಯಾಕೋ ನಿನಗೇನಾದರೂ ಮದುವೆ? ನನ್ನನ್ನು ಕ್ಷಮಿಸಣ್ಣ, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಂದರೆ ಯಾವನಾದರೂ ಹುಡುಗಿನ ಪ್ರೀತಿ ಮಾಡಿದೆಯೇನೋ? ಹೌದಣ್ಣ, ಅದು ಧನರಾಜನ ತಂಗಿನ ಪ್ರೀತಿಸಿದ್ದೇನೆ. ಅದಕ್ಕೆ ನಿಮ್ಮ ಅನುಮತಿ? ಅನುಮತಿ ಕೇಳ್ತೇನೋ ಹುಚ್ಚ? ಹೋಗಿ ಹೋಗಿ ನಾಗರ ಹಾವಿನ ಹುತ್ತದಲ್ಲಿ ಕೈ ಹಾಕಿರುವೆಯಲ್ಲ, ನಾಚಿಯಾಗುವುದಿಲ್ಲವೇನೋ ನಿನಗೆ? ಅಣ್ಣ, ಯಾಕೆ ಶಂಕರನ ಮಾತು ಈ ರೀತಿಯಾಗಿದೆ? ಅದನ್ನು ನಾನು ಯೋಚಿಸಬೇಕಾಗಿಲ್ಲ, ಇಂದಿನ ನನ್ನ ಘಟನೆಯನ್ನು ಯೋಚಿಸಬೇಕಾಗಿದೆ. ಅಣ್ಣ, ನಿಮಗೆ ಮದುವೆ ಸಮ್ಮತ ಬರೆದಿದ್ದರೆ ಬಿಟ್ಟು ಬಿಡು. ಹಾಗಲ್ಲ ಸಹೋದರ, ಕೆಲ ತಲಾಂತರದಿಂದ ವಿರೋಧವಾಗಿ ನಡೆದು ಬಂದ ಅವರು ನಮ್ಮ ಮನೆತನದಲ್ಲಿ ಆ ಶ್ರೀಮಂತ ಧನರಾಜ ಹೆಣ್ಣು ಕೊಡ್ತಾನಿಲ್ಲ. ಆಗಲೇ ಅದು ಒಂದು ಸಲ ವಿಚಾರಿಸಿ ಒತ್ತೊಟ್ಟಿಗೆ ನಿಮ್ಮ ಮದುವೆ ಕಾರ್ಯ ಮುಗಿಸೇ ಬಿಡ್ತಿದ್ರಪ್ಪ. ನಡೀರಿ. ಹಾ ಗಿರಿಜಾ, ತಮ್ಮಂದಿರ ಬನ್ನಿರು. ಧರ್ಮರಾಜ್ ಬಂದ ತಕ್ಷಣ ಹಣ ಒಗೆದು ಕರುಣಿಸಿಕೊಂಡು ಬರಲಿಕ್ಕೆ ನನ್ನ ತಂಗಿಯನ್ನು ಬಜಾರ್ದಲ್ಲಿಟ್ಟು ಮಾರುವ ಹಣ್ಣಲ್ಲ ಮಿಸ್ಟರ್ ಧರ್ಮರಾಜ್. ಬಗೆಹರಿಸಿ ವ್ಯಾಪಾರ ಮಾಡಬೇಕಾಗುತ್ತೆ. ಆ ತ್ರಾಸು ಹಿರಣ್ಣನಾದ ನಿನಗೆ ಕೊಡಬಾರದಂತ ಸ್ವಂತ ನಿಮ್ಮ ನುಡಿ ಕೇಳಿ ನಾನೇ ನಿಮ್ಮ ಮನೆಗೆ ಬಂದಿದ್ದೇನೆ.
ಪರವಾಗಿಲ್ಲ ಶ್ರೀಮಂತರೇ, ಬನ್ನಿ ಕುಳಿತುಕೊಳ್ಳಿ. ಅದೇನಿದ್ದರೂ ನಾನು ಇವರನ್ನು ವಿಚಾರಿಸಿಕೊಳ್ಳುತ್ತೇನ್ರಿ. ಆ ವಿಚಾರಣೆ ಮಾತು ಹಿಂದೆ ನಮ್ಮ ತಂದೆಗೂ ನಿನಗೂ ನಡೆದಿದ್ದೇ ಇದೆ. ಅದೆಲ್ಲ ಇರಲಿ. ಈಗ ಮತ್ತೆ ನನ್ನ ಹೊಸ ಕಂಡೀಷನ್ಗೆ ಒಪ್ಪಿಕೊಂಡರೆ ಆ ಕೆಲಸ, ಇಲ್ಲಾಂದ್ರೆ ಏನು ಮಾಡುವೆಯೋ? ಇವರ ಪ್ರೇಮ ಎಂಬ ಹೂದೋಟಕ್ಕೆ ಬೆಂಕಿ ಹಚ್ಚಿ ಬಿಡ್ತೀನಿ. ಆಗ ಬೇಡ ಶ್ರೀಮಂತರೇ, ತಿಳಿಯದ ಹುಡುಗರು ತಪ್ಪು ಮಾಡಿಬಿಟ್ಟಿದ್ದಾರೆ. ಮೊದಲೇ ಅವಳನ್ನು ಎತ್ತುತ್ತಾದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಹಾ ಶ್ರೀಮಂತರೇ, ನಿಮ್ಮ ತಂಗಿ ನನ್ನ ಸೊಸೆಯಾಗಬೇಕ್ರಿ. ಹಾಗಂತ ಹೇಳ್ತೀನಿ ಕೇಳು. ಕಂಡೀಷನ್ ನಂಬರ್ 1, ಇಲ್ಲಿ ನಿನ್ನೊಬ್ಬನ ಹೊರತುಪಡಿಸಿ ನಿನ್ನ ಮಾತಿನ ವಿಚಾರದಲ್ಲಿ ಇವರ್ಯಾರು ಇರಕೂಡದು. ಹಾಗೆ ತಮ್ಮಂದಿರ, ಗಿರಿಜಾ, ನೀವೆಲ್ಲರೂ ಒಳಗೆ ನಡೀರಮ್ಮ. ಹಾಗಂದರೆ ಹೇಗಣ್ಣ? ಈಗ ರಾಜ ಯಾವುದಾದರೂ ಒಂದು ಮನೆ ಮುರಿಯುವ ಮಾತು ತೆಗೆದುಕೊಂಡರೆ ಅದೆಲ್ಲ ನಡೆಯುವುದಿಲ್ಲ. ಶಂಕರ್, ಇದು ನಿಮ್ಮ ಹಿರಿಯಣ್ಣನ ಆಜ್ಞಾ. ಮೊದಲು ನೀನು ಒಳಗೆ ಹೋಗಬೇಕಪ್ಪ. ಹೇಳಿ. ಕಂಡೀಷನ್ ನಂಬರ್ 2, ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಅವಳಿಗೆ ಯಾರು ವಿರೋಧವಾಗದೆ ಅವಳು ಹೇಳಿದ ಹಾಗೆಯೇ ನಡೆಯಬೇಕು. ಕಂಡೀಷನ್ ನಂಬರ್ 3, ಮಹಾರಾಣಿಯಾಗಿ ಬರುವ ನನ್ನ ತಂಗಿಯ ಸೇವೆಗೆ ನೀನು ದಾಸಿಯರಂತೆ ಸೇವಕರಾಗಬೇಕು. ಕಂಡೀಷನ್ ನಂಬರ್ 4, ನಿನ್ನ ರಕ್ತವನ್ನು ಕೊಡಲು ಬಿಟ್ಟಲ್ಲ ಮಗನೇ. ದೇವರಂತಿರೋ ನನ್ನ ಅಣ್ಣನಿಗೆ ನಿನ್ನ ತಂಗಿಯ ಸೇವೆ ಮಾಡುವಂತಿರೋ ನಿನ್ನ ಜೀವ ಸಹಿತ ಉಳಿಸಲಾರೆ. ಶಂಕರ್, ದೇವರಂತರ ಮೇಲೆ ಅತಿಥಿ ಕೈ ಮಾಡ್ತೀಯನೋ? ಕೈ ಬಿಡು. ಈ ಕೈ ಬಿಡದಿದ್ದರೆ ನನ್ನ ಮೇಲಾನೆ. ಇಲ್ಲ, ಈ ನಿನ್ನ ಹಾಡನ್ನು ಹಿಂತೆಗೆದುಕೊಂಡರೆ ಕೋಪಿರದ ಚಿಕ್ಕಿರಿದು ರಕ್ತ ಹಾಕಿದ ಹೀದರಿಗನಿಗೆ ಅವನ ಕಾಲುಗಳನ್ನು ಹಿಡಿದು ಗರಗರದ ತಿರುಗಿ ನೆಲಕ್ಕೆ ಮಾಡಿಬಿಡುವೆ. ಶಂಕರ್, ಈ ಧನರಾಜನೆಂದರೆ ನಿನ್ನ ದೃಷ್ಟಿಯಲ್ಲಿ ಕೋಳಿ ಅಂತ ತಿಳಿದ್ರೇನು? ಇದೇ ರೀತಿ ನನಗೆ ಎದುರು ಆಗುತ್ತಾ ಹೋದರೆ ನಿನ್ನ ಹೋಳಿ ಆಡುವ ಬೇಟೆ ನಾನಂತ ತಿಳಿ. ಆ ಬೇಟೆಗಾರನ ಸೀಟನ್ನು ನಾನು ಹೇಗೆ ಬದಲಿ ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ಧರ್ಮರಾಜ್, ನೀನು ಮೂಕನಾಗಿ ನಿನ್ನ ತಮ್ಮನ ಪೌರುಷ ಕೇಳುತ್ತಾ ನಿಂತರೆ ನಿನ್ನಿಂದ ಯಾವ ಕಾರ್ಯವೂ ಕೈ ಬಿಡುವುದಿಲ್ಲ. ಕಂಡೀಷನ್ ನಂಬರ್ 4, ಇದನ್ನು ನನ್ನ ತಂಗಿ ಮುಂದೆ ಹೇಳಿ ಕಳಿಸುತ್ತೇನೆ. ಇದಕ್ಕೆ ನೀನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರೆ ಮುಂದೆ ಮದುವೆ ವಿಚಾರ, ಇಲ್ಲಂದ್ರೆ ನಿನ್ನಿಂದಲೇ ನಕಾರ. ಆಯ್ತು ಶ್ರೀಮಂತರೇ, ನನ್ನ ಮಾರುತೇಶ್ವರ ಹಾಗೂ ನನ್ನ ಗುಂಡಸಾಗರ ಗ್ರಾಮ ದೇವತೆ ಸಾಕ್ಷಿಯಾಗಿ ನಿಮ್ಮ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಬೇಗ ನಿಮ್ಮ ತಂಗಿಯನ್ನು ಕರೆಸಿಬಿಡ್ರಿ. ಈ ಮದುವೆ ಕಾರ್ಯ ಮುಗಿಸೇ ಬಿಡೋಣ. ಹಾ ಗಿರಿಜಾ, ತಮ್ಮಂದಿರ ಎಲ್ಲರೂ ಬನ್ನಿರು. ಲೆಕ್ಕಾಚಾರಿ, ಲೆಕ್ಕಾಚಾರಿ,
ಧರ್ಮರಾಜ್, ಇವರ ಜೋಡಿಗಳನ್ನು ತಮ್ಮ ತಮ್ಮ ಹಾಸನದಲ್ಲಿ ಕೂಡಿಸಿ ನಡೆಯಲಿ ಇವರ ಮಂಗಳಾಕ್ಷತೆಯನ್ನು. ಎಷ್ಟು ದೂರ ಆಯ್ತು ತಮ್ಮ ಬಿಸಿಲಾಗ ಆಚಾರ್ಯ ರೊಕ್ಕ ಕೊಟ್ಟಿವಿ ಇಲ್ಲಿ ನಾವು ಮನೆ ಹಾರನ ತಗೊಂಬಂದಿಲ್ಲ ವಾಪಸ್ ಎಷ್ಟು ಪಳ ಪಳ ಹೊಳ್ಯಾಕತ್ತಾವ ಇವು ಆಚಾರ್ಯವರೇ, ಮಂತ್ರ ಪ್ರಾರಂಭಿಸಿ. ನಿಲ್ಲಿಸಿ. ಅಲ್ಲಿ ಉಗ್ರ ನರಸಿಂಹ ಕರೆಯಾಕತ್ತಾನ ಗೊತ್ತಾಗತ್ತಿಲ್ಲ ಏನಿಗೆ ವರೋಪಚಾರ ಅಂತೇಳಿ ಚೈನಾ ಹಾಕ್ತೀನಿ. ಹಲೋ ನಮ್ ಮೇಡಮ್ಗೆ ಏನ್ ಕೊಡ್ತಾರೆ ವರದಕ್ಷಿಣ? ಮೇಡಮ್ಗೆ 4 ತೊಲಿ ಬಂಗಾರದ ಹೇಳಿ ಕೊಟ್ಟಿವಲ್ಲಪ್ಪ. ಹಲೋ ನೀವು ಕರೆ ಮಾಡ್ತಿರೋ ಚಂದಾದರು ಸುಚ್ಚಪ್ಪಾಗಿದ್ದಾರೆ. ಅದೇ ಲಗ್ನಂ ಶಿರಂತೋ ದೇವ ತಾರಬಲಂ ಚಂದ್ರಬಲಂ ದೇವ ಆರ ದಕ್ಷಿಣ ಕೊಡ ನಮ್ಗ ಕೊಡ್ರಿ ಮೊನ್ನೆ 100 ಆಗೈತಿ 300 ಆಗ್ಲಿ 500 ಕೊಡ್ತವ್ರಿ ಏನ್ ದೊಡ್ಡ ಬರ್ರಿ ನೋಡ್ರ ಇಂದ ಗೊಡ್ಡ ಗಚ್ಚಿರ್ಬೇಕು ಇವತ್ತ. ಮತ್ತೆ ನೋಡಂತ್ರಿ ಇಲ್ಲ ಒಂದ್ 12 ಡಜನ್ ಹಡ್ದಿತ್ರಲ್ಲ 12 ಪುದು 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 ಇಷ್ಟ ಅಟ್ಟ ತುರುಕ್ ಬಿಡೋದ್ರೊಳಗ ಅವ್ನು ಗೌಡ್ರ ಗೌಡ್ರ ನೀವು 50 ಕೊಟ್ರೆ ಈಗೆಲ್ಲ ಸೇರಿ ಈ ವರ್ಷ ಮಳೆ ಇಲ್ಲ ಇದೇ ದೊಡ್ಡ ಮಾಡ್ಕೋಕ ತಡಿ ಅಲ್ಲೊಬ್ರು ಬಂದ್ರು ತಗೋ 50 ಬಂತು ನೋಡಿ. ಆದ್ರ ಸ್ವಾಮೀಜಿ 3 ರೊಟ್ಟಿ ಪ್ಯಾಕೆಟ್ ಬಂದು ನೋಡಿದ್ರ ಬರೋಬ್ರೇಕೆ ನೋಡು. ಅಲ್ಲೋ ಸೋದರ ಊಟಕ್ಕೆ ಏನ್ ಮಾಡ್ತೀರಪ್ಪ? ಓದಿದ್ದಿ ಅನ್ನ ಸಾಂಬಾರ್ರಿ. ಗಂಟ ನಾವು ಗೋಧಿಗೆ ಉಳ್ಗಳ್ರಿ ತುಪ್ಪ ಹಾಲು ಸಕ್ಕರೆ ನಮ್ಮ ಮಾಡ್ತಾನಿಲ್ಲ. ಆಚಾರ್ಯವ್ರ ಆ ನಿಂಬ ಆಂಡ್ಯದಾಗ ಒಂದ್ ಏನ ಮಾಡಿಟ್ಟನಂತ ತುಪ್ಪ ಅನ್ನ ಸಾರು ಇವೆಲ್ಲ ಮಾಡಿ ಅವಲಕ್ಕಿ ಕೂಡ ಹೆಸರು ಪಾಯಸ ಮಾಡ್ತಾನಲ್ಲ ಅದು ಸ್ವಲ್ಪ ಬಿಟ್ರ ಉಂಡು ಹಾಕೇಳಿ ನಾನು. ಗಿರಿಜಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ತುಂಬಿದ ಮಂಟಪದಲ್ಲಿ ಆಗೆಲ್ಲ ಕಣ್ಣೀರು ಹಾಕಬಾರದು. ಅದಕ್ಕೆಲ್ಲ ನಾನಿದ್ದೇನೆ. ನೀವೆಲ್ಲರೂ ಸುಖ ಸಂತೋಷದಿಂದ ಇರಬೇಕೆಂಬುದು ಏನೆನ್ನ ಆಸೆ. ಹೇಳಿ, ನಗು ನಗುತ್ತಾ ನಿಮ್ಮ ಯಜಮಾನರ ಹೆಸರು ಹೇಳಮ್ಮ. ನಾನು ಹಂಗ ಬಂದ ಬಿಟ್ಟೇನಿ. ನಾ ಎದಕ್ ಬಂದೀನಿ?
ಕೇಳಕ್ ಬಂದಿನ ಇವತ್ತು ಬಾ ಯವ್ವ ಒಗಟ್ಟಾಕೆ ತಡಿ ಯವ್ವ ಇನ್ನೇನ್ ಜನ್ಮಕ್ಕನ ಹೆಸರು ನೆನಪಾಗಿರಬಾರ್ದು ಎಷ್ಟು ಮಾಸುತ್ತಿಗೆ ಅಯ್ಯ ನೀ ಬಾರ ಅಯ್ಯ ಬಾ ಉಂಡ ಬಾ ಬಾ ಯವ್ವ ಚಂದ ಗಂಡ ಹೆಸರು ಬೇಸ್ನ್ಯಾಗ ಪೂಸ ಬಾ ಅಯ್ಯೋ ಪೂಸ್ತಾನೆ ಏಟ್ ಗೀಚಾಕತ್ತೀರಿ ಚಂದ್ರನ ಪ್ರಕಾಶದಲ್ಲಿ ಬೆಳಗುವ ಸದಾ ಬಡವರಿಗೆ ಬೆಳಕನ್ನು ನೀಡುವ ಆ ಬೆಳ್ಳಿ ಚುಕ್ಕಿ ನನ್ನ ಪತಿರಾಯ ಶಂಕರ. ಶಂಕರಣ್ಣ ಹಿಡಿದಿಯಪ್ಪ ಸರಿಯಾಗಿರೋದು ಹಿಡಿದು ಬಿಡು ಸಗಣ ನೀವೇಳಿ ಅತಿಗೆ ಹೆಸರನ್ನ ಊರಿನ ಬೆಲೆ ಬಾಡುವ ತನಕ ಮಂಜಿನ ಬೆಲೆ ಕರಗುವ ತನಕ ಈ ಜೀವನದ ಬೆಲೆ ಸಾಯುವ ತನಕ ಈ ಕಲಾವಿದರ ಬೆಲೆ ಈ ಭೂಮಿ ಇರುವ ತನಕ ಆದರೆ ನನ್ನ ಮಡದಿ ಗಿರಿಜೆಯ ಬೆಲೆ ನಮ್ಮಿಬ್ಬರ ಉಸಿರಿರುವ ತನಕ ಶಂಕರಣ್ಣ ಉಸಿರಿರೋ ಅಷ್ಟೇ ಸಜ್ಕಾತಪ್ಪನವ್ರ ನೀವಿಟ್ಟು ನಮ್ಮ ಹೌದು ಸ್ವಲ್ಪ ಬಿಡಿ ಬಿಡಿಸಿ ಹೇಳ್ಬೇಕಲ್ಲ ಹೇಳಿ ಬಿಡಲ್ಲ ನೀ ಹಿಂಗ ಮಾಡಿದೆ ಅಂದ್ರೆ ಹಿಡ್ಕೊಂಡು ಜೋಕಾಲಿ ಆಡ್ತೀನಿ ಶಂಕರಣ್ಣ ಬಾ ಸರಿ ಶಶಿಕಾಂತ್ ಅಣ್ಣ ಇಲ್ಲೇನ ತಂಡ್ಯಾಗ ನಾಯಿಗೆ ಒಳ್ಳೆಯಾಡ ಹೊಲ್ದದು ಎತ್ತಗತ್ತಾಗ ಹೊಂಟತ್ತದ ಎಣ್ಣ ಸೌಕರ ಬಿರುಸ್ನೇ ನೀನು ಗಚ್ಚಂಗ್ ಹೋಗಿವತ್ತು ತಂತಿ ಮೇಲೆ ತಂತಿ ಗುಂಡಸಾಗರ ಸಂತಿ ಮಾಡಂದ್ರ ಚಿಂತಿ ಮಾಡ್ತಾಳ ನನ್ನ ಸುನಿತಾ. ಯವ್ವ ಬಾರವ್ವ ಮೆಲ್ಲ ಸಿರೆ ಸವಿಗಾನ ತುಳುಕಿತ್ತವ್ವ ತುಳುಕಿತ್ತು ನೀನು ಅಪ್ಪರ ಹೆಸರನ್ನ ಬೇಯಿಸ್ದಂಗ ಪಚಕ್ ಪಚಕ್ ಕಣಿಸೇವ ಗುಲಾಬಿ ಕೆಂಪು ಮಲ್ಗುವಿನ ತಂಪು, ಗುಲಾಬಿ ಕೆಂಪು ಮಲ್ಗುವಿನ ತಂಪು, ನನ್ನವರು ನನಗಿಂತ ಬಲು ಕೆಂಪು ಶಶಿಕಾಂತ್ ಅಂತ. ನೀ ಮಿಸ್ಟೇಕ್ ತಿಳ್ಕೊಂಡೇವ ಅವಾಗ ಇವ್ರ ನಿರಪಿ ಅದನ್ನಲ್ಲ ಬಣ್ಣ ಬಾಳ ಹಚ್ಚ ನಾವ್ ಅದಕ್ಕೆ ಕೆಂಪ್ ಕಣಕತ್ತ ನಮ್ಮ ಮಣ್ಣ ನೀವೆಲ್ಲರೂ ನಮಸ್ಕಾರ ಮಾಡಿ ಇವ ಒಳಗಡೆ ನಡಿಯಮ್ಮ ಹಂಗ ಹಂಗ ಹೆಂಗ್ ಹೋದ್ರ ಹೆಂಗದು ಚಂದ ಕೊದಾಡಿ ಬಂದ್ಬಿಡಿ ಜನರ ನಮ್ದು ಏನು ಯಪ್ಪ ನಂದ್ ಯಾವಾಗ ನಿಮ್ದು ಆಯ್ತು ಗಂಟೆ ಗಂಟೆ ನೀ ಏನಾರ ಮದ್ವಿ ಮಾಡ್ಲಿಲ್ಲ ಮುಂದ್ ಕುಂತರ್ ಕರ್ಕೊಂಡ್ ಓಡೋಗ್ಬಿಡ್ತೀನಿ ಎಲ್ಲಾರು ಬಿಡ್ತೀನಿ ಮಾಸ್ತರ್ನ ಹಿಡಿತೀನಿ ಮಾಡ್ತೀನಿ ಬರ್ರಿ ಎಲ್ಲಾರು ಅಪ್ಪರ ಮದ್ವೆಂತ್ರ ಬರ್ಜಾರಿ ಆತ್ರಿ ಈಗ ಖುಷಿ ಒಳಗೆ ಎಲ್ಲಾರು ಹಾಡಿ ನಲಿಯನ್ರಿ ಬರ್ರಿ ಹಂಗಂತ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ತುತ್ತಿನ ಊಟವೇ ಪ್ರೀತಿ
ಚುಕ್ಕಿ ಚುಕ್ಕಿ ತಾರೆಗಳ ತೋಟವೇ ಪ್ರೀತಿ ಭಕ್ತಿ ಜೋಡಿನಲ್ಲಿ ಕೈತುತ್ತಿನ ಊಟವೇ